ಈ ಸುದ್ದಿಯನ್ನ ಅಥವಾ ಈ ಸ್ಟೋರಿಯನ್ನ ಇಡೀ ಜಲಸಂಪನ್ಮೂಲ ಇಲಾಖೆ ಮತ್ತು ಆ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಗಮನಿಸಬೇಕು. ಇದು ಬೆಂಗಳೂರು ಜಲಮಂಡಳಿಯ ಸ್ಫೋಟಕ ಸುದ್ದಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಈ ಸುದ್ದಿಯನ್ನ ಜಲಮಂಡಳಿಯ ಅಧ್ಯಕ್ಷರು ನೋಡಲೇಬೇಕು. ಮಂಡಳಿಯಲ್ಲಿ ಕಾಂಟ್ರಾಕ್ಟರ್ ಮಾಫಿಯಾ ಹೇಗೆಲ್ಲ ನಡೀತಾ ಇದೆ, ಈ ಮಾಫಿಯಾವನ್ನ ನಡೆಸ್ತಾ ಇರೋರು ಯಾರು, ಈ ಕ್ಷಣ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ ಡೀಲಿಂಗ್ ಕಹಾನಿ. ಕಾಮಗಾರಿಯ ಹೆಸರಿನಲ್ಲಿ ಅರ್ಥಾತ್ ಕನ್ಸ್ಟ್ರಕ್ಷನ್ ಹೆಸರಿನಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಬೇನಾಮಿ ಹಗರಣ, ಜೊತೆಗೆ ಹೆಂಗ್ ಮಾಡ್ತಾ ಇದ್ರು, ಇದಕ್ಕೆ ಯಾರ್ಯಾರು ಸಾಥ್ ಕೊಡ್ತಾ ಇದ್ರು. ಜಲಮಂಡಳಿ ಅಥವಾ ಜಲಸಂಪನ್ಮೂಲ ಅನ್ನೋದು ಅತಿ ದೊಡ್ಡ ಇಲಾಖೆ. ಈ ಇಲಾಖೆಯಲ್ಲಿ ಈ ತರಹದ್ದೊಂದು ಭ್ರಷ್ಟಾಚಾರನ ಆಶ್ಚರ್ಯ ಮತ್ತು ಅಚ್ಚರಿ ಪಡಬೇಕಾದ ವಿಚಾರ. ಹಾಗಾದ್ರೆ ಈ ಮಾಫಿಯಾವನ್ನ ಹೆಂಗ್ ನಡೆಸ್ತಾ ಇದ್ರು, ಯಾವ್ಯಾವ ಅಧಿಕಾರಿಗಳು ಈ ಮಾಫಿಯಾದಲ್ಲಿ ಭಾಗಿಯಾಗಿದ್ರು, ಅದರ ಇಂಚಿಂಚು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಕ್ಷಣ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ನಡುವೆ ನಡೆಯುತ್ತಿದ್ದಂತಹ ಡೀಲಿಂಗ್ ಕಹಾನಿ. ಇದು ಅಂತಿಂತಹ ಸುದ್ದಿ ಅಲ್ಲ. ಈ ಸುದ್ದಿಯ ಒಳ ಹೊಕ್ಕಿದ ಮೇಲೆ ಬೆಚ್ಚಿ ಬೀಳಿಸುವ ವರದಿಗಳು ಬಹಿರಂಗಗೊಳ್ತಾ ಇದೆ. ಕಾಮಗಾರಿ ಹೆಸರಿನಲ್ಲಿ ಅಧಿಕಾರಿ ಮತ್ತು ಗುತ್ತಿಗೆದಾರರ ಬೇನಾಮಿ ಹಗರಣ. ಈ ಇಲಾಖೆಯಲ್ಲಿ ಈ ತರಹದ್ದೊಂದು ಮಾಫಿಯಾ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಜಲಮಂಡಳಿ ಈಗಾಗಲೇ ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಲಮಂಡಳಿಯಲ್ಲಿ ಆಗಬೇಕಾಗಿರುವ ಅತ್ಯಂತ ಬಹುದೊಡ್ಡ ಏಳಿಗೆಯ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿದಿದ್ದಾವೆ. ಇಂತಹದ್ರಲ್ಲಿ ಈ ತರಹದ್ದೊಂದು ಮಾಫಿಯಾಗಳು ನಡೀತಿದೆ ಅನ್ನುವುದಾದ್ರೆ ಈ ಜಲಮಂಡಳಿ ಉದ್ಧಾರ ಆಗೋದು ಯಾವಾಗ? ಹಾಗಾದ್ರೆ ಏನ್ ನಡೀತಾ ಇದೆ ಈ ಜಲಮಂಡಳಿ ಕ್ಷೇತ್ರದಲ್ಲಿ ಅಥವಾ ಈ ಒಂದು ಇಲಾಖೆಯಲ್ಲಿ? ಇದು ಎಲ್ಲರೂ ಕೂಡ ಗಮನಿಸಬೇಕು. ಸಂಬಂಧಪಟ್ಟವರ ವಿರುದ್ಧ ಕ್ರಮ ಆಗಬೇಕು. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ರು ಮತ್ತು ಈ ಮಾಫಿಯಾ ಯಾಕೆ ನಡೆಸಿದ್ರು, ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಈ ಮಾಫಿಯಾನ ನಡೆಸಿದ್ದಾರೆ, ಈ ಮಾಫಿಯಾ ಈಗಲೂ ಕೂಡ ಮುಂದುವರಿಯುತ್ತಿದ್ದರೆ ಅದನ್ನ ಗಮನಿಸಬೇಕಾದ ಅಧಿಕಾರಿಗಳು ಯಾಕೆ ಮೌನರಾಗಿದ್ದಾರೆ, ಅವರ ಬಾಯಿಯನ್ನ ಯಾಕೆ ಮುಚ್ಚಲಾಗಿದೆ, ಯಾಕೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಹಾಗಾದ್ರೆ ಇದು ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷರ ಕರ್ಮಕಾಂಡ. ನೌಕರರ ಸಂಘ ಅಧ್ಯಕ್ಷರು ಮಾಡ್ತಿದ್ದಾರ? ಹಾಗಾದ್ರೆ ಕಾಂಟ್ರಾಕ್ಟರ್ಗಳ ಕೆಲಸ ಅಲ್ರಿ. ನೌಕರರ ಸಂಘದ ಅಧ್ಯಕ್ಷರು ಕಾಂಟ್ರಾಕ್ಟರ್ಗಳ ಕೆಲಸ ಮಾಡುವುದಾದ್ರೆ ಕಾಂಟ್ರಾಕ್ಟರ್ಗಳು ಏನು ಮಾಡಬೇಕು? ಮಧ್ಯವರ್ತಿಯ ಕೆಲಸ ಮಾಡ್ತಿದ್ದಾರಾ? ಜಲಮಂಡಳಿ ಅಧ್ಯಕ್ಷ ಗೋವಿಂದ ರಾಜು ಬೇನಾಮಿ ಹಗರಣ ಬಯಲಾಗಿದೆ. ಸೊ ದಾಖಲೆ ಸಮೇತ ಬಯಲಾಯಿತು ನೌಕರರ ಸಂಘದ ಅಧ್ಯಕ್ಷರ ಮಹಾಕಳ್ಳಾಟ. ದಾಖಲೆಗಳು ಸಮೇತ ಆ ಮಹಾಕಳ್ಳಾಟಗಳಿಗೆ ಬಯಲಾಗ್ತಾ ಇದೆ. ಜಲಮಂಡಳಿ ಅಧ್ಯಕ್ಷರೇ, ದಾಖಲೆ ನಾವು ಕೊಡ್ತೀವಿ, ಕ್ರಮ ಕೈಗೊಳ್ತೀರಾ? ನಿಮಗೆ ದಾಖಲೆ ತಾನೇ ಬೇಕಾಗಿರೋದು. ಅವರು ಯಾವ ತರಹದ ಅಕ್ರಮವನ್ನು ಬೆಸಗಿದ್ದಾರೆ ಅನ್ನುವುದ್ರ ಬಗ್ಗೆ ದಾಖಲೆಗಳನ್ನು ನಿಮಗೆ ನಾವು ಕೊಡುವುದಾದರೆ ನೀವು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧರಿದ್ದೀರಾ? ನಾವು ಕೊಡೋದಕ್ಕೆ ಯಾವ ಅಭ್ಯಂತರವೂ ನಮ್ಮಲ್ಲಿಲ್ಲ. ಆದರೆ ನೀವು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀರಾ? ಅಧಿಕಾರಿ ನೌಕರರು ಅವರ ಸಹೋದರರ ಹೆಸರಿನಲ್ಲಿ ಮಾಡ್ತಿದ್ದಾರೆ ಕಾಂಟ್ರಾಕ್ಟರ್ಗಳ ಕೆಲಸ. ಅವರ ರಕ್ತ ಸಂಬಂಧಿಗಳ ಜೊತೆ ಕಾಂಟ್ರಾಕ್ಟರ್ ಕೆಲಸನ ಮಾಡಿಸ್ತಿದ್ದಾರೆ. ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷ ಸಹೋದರರ ಹೆಸರಿನಲ್ಲಿ ಕಾಂಟ್ರಾಕ್ಟರ್ ಕೆಲಸ. ಇವೆಲ್ಲವೂ ಜಲಮಂಡಳಿಯಲ್ಲಿ ನಡೀತಿರೋದು. ಬೇರೆ ಯಾವುದೋ ರಾಜ್ಯದಲ್ಲಿ ಈ ತರಹದ್ದೊಂದು ಅಕ್ರಮ ಹಗರಣ ನಡೆಯೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನಮ್ಮ ರಾಜ್ಯದ ಅತ್ಯಂತ ಒಳ್ಳೆಯ ಇಲಾಖೆ ಅಂತ ಹೇಳಿ ಹೆಸರು ಪಡ್ಕೊಂಡಿರೋ ಜಲಮಂಡಳಿಯಲ್ಲಿ ಈ ತರಹದ್ದೊಂದು ಕಳ್ಳಾಟಗಳು ನಡೀತಾ ಇದೆ. ಹಾಗಾದ್ರೆ ಈ ಪ್ರಕರಣದ ಮುಂದುವರಿದ ಭಾಗ, ಕಾಂಟ್ರಾಕ್ಟರ್ ಮೂಲಕ ದುಡ್ಡು ಮಾಡುತ್ತಿದ್ದಾರ ಅಧ್ಯಕ್ಷ ಗೋವಿಂದ ರಾಜು? ಕಾಂಟ್ರಾಕ್ಟರ್ ಹೆಸರಿನಲ್ಲಿ ಏನಾದರೂ ಕಾಸು ಮಾಡ್ಕತ್ತಿದ್ದಾರಾ? ಬೆಂಗಳೂರು ಪಶ್ಚಿಮ ಕಡೆ ಕೋಟಿ ಮೊತ್ತದ ಕಾಮಗಾರಿ, ಅಭಯ್ ಇಂಜಿನಿಯರ್ ವರ್ಕು, ಶುಭಾಶ್ರೀ, ಶ್ರೀಲಕ್ಷ್ಮಿ, ವೆಂಕಟೇಶ್ ವರ್ಕ್ ಹೆಸರಿನಲ್ಲಿ ಗುತ್ತಿಗೆ ಕೆಲಸ. ಪ್ರತ್ಯೇಕವಾಗಿ ನಾವು ಹೆಸರಿಟ್ಟೇ ಹೇಳ್ತಾ ಇದ್ದೀವಿ. ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷ ಸಹೋದರ ಕೃಷ್ಣಮೂರ್ತಿ. ಇನ್ನು ಪ್ರತಿ ಕಾಮಗಾರಿಯಲ್ಲಿ ಕಾಂಟ್ರಾಕ್ಟರ್ಗೆ ಗೋವಿಂದ ರಾಜು ಪ್ರಭಾವ ಏನಾದರೂ ಬೀರ್ತಾ ಇದ್ದಾರ? ಇನ್ಫ್ಲೂಯೆನ್ಸ್ ಇಲ್ಲದೆ ನಡೆಯೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಈ ಪ್ರಭಾವವನ್ನು ಬೀರ್ತಾ ಇರುವಂತಹ ವ್ಯಕ್ತಿ ಯಾರು? ಈ ಮಾಫಿಯಾದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನ್ ನಿರೀಕ್ಷೆ ಮಾಡ್ತಿದ್ದಾರೆ? ಸದ್ಯ ಜಲಮಂಡಳಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಗೋವಿಂದ ರಾಜು, ಹಾಗಾದ್ರೆ ಈ ಜಲಮಂಡಳಿಯಲ್ಲಿ ನಡೀತಿರ್ತಕ್ಕಂತಹ ಕಳ್ಳಾಟಗಳು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ? ಯಾಕೆ ಈ ತರಹದೊಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಇನ್ನು ಜಲಮಂಡಳಿಯಲ್ಲಿ ಅಧಿಕಾರಿಗಳ ಬೇನಾಮಿ ಹಗರಣ ನಿಯಮದ ಪ್ರಕಾರ, ಇದರ ಅಪ್ಡೇಟ್ಸ್ಗಳನ್ನು ಹೇಳ್ತಾ ಇದ್ದೀನಿ ನಾನು.
ನಿಯಮ ಪ್ರಕಾರ ಸರ್ಕಾರಿ ನೌಕರರು ಕುಟುಂಬದ ಹೆಸರಿನಲ್ಲಿ ಗುತ್ತಿಗೆಗೆ ಇಲ್ಲ ಅವಕಾಶ. ಗುತ್ತಿಗೆ ಅಂದ್ರೆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕಲ್ಲ ಅವಕಾಶ ಇಲ್ಲ. ಆದರೂ ಕೂಡ ಇನ್ಫ್ಲೂಯೆನ್ಸ್ ಅಲ್ಲಿ ಪ್ರಯೋಗ ಆಗುತ್ತೆ, ಪ್ರಭಾವವನ್ನು ಬೀರ್ತಾರೆ. ಪ್ರಭಾವವನ್ನು ಬೀರಿ ಅಧ್ಯಕ್ಷ ಮತ್ತು ಸಹೋದರರಿಗೆ ಗುತ್ತಿಗೆ ಕೆಲಸವನ್ನು ಕೊಡಲಾಗುತ್ತೆ. ತನ್ನ ಫ್ಯಾಮಿಲಿಗೆ ಕಾಂಟ್ರಾಕ್ಟ್ ಕೊಡ್ಕೊಳ್ಳೋದು, ಅಲ್ಲಿ ಗುತ್ತಿಗೆ ಕೊಡುವ ಅವಕಾಶಗಳಿರೋದಿಲ್ಲ. ಆದರೆ ತನ್ನ ಸಂಬಂಧಿಕರಿಗೆ ಕೊಡುವಂತಹ ಕೆಲಸ ಪ್ರಭಾವ ಬೀರಿ ನಡೆಯುತ್ತೆ. ನಿರ್ವಹಣೆ ವಿಭಾಗದಲ್ಲಿ ಅಭಯ್ ಶುಭಾಶ್ರೀ ಲಕ್ಷ್ಮಿಗೆ ಅಕ್ರಮ ಗುತ್ತಿಗೆ. ಅಭಯ್ ಶುಭಾಶ್ರೀ ಲಕ್ಷ್ಮಿಗೆ ಮಂಡಳಿಯಲ್ಲಿ ಟೆಂಡರ್ ಸಿಕ್ಕಿದೆ ಹೇಗೆ? ನಿಯಮ ಪ್ರಕಾರ ಜಲಮಂಡಳಿಯಲ್ಲಿ ಗುತ್ತಿಗೆ ಪಡೆಯಲು ಅರ್ಹರ ಈ ಗುತ್ತಿಗೆದಾರ? ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಜಲಮಂಡಳಿ ಅಧ್ಯಕ್ಷರೇ ಅಧಿಕಾರಿ ಮತ್ತು ನೌಕರರ ಸಹೋದರರೇ ಗುತ್ತಿಗೆ ಪಡೆದವರ ಮೇಲೆ ಕ್ರಮ ಏನು? ಹಾಗಾದ್ರೆ ಇವರ ವಿರುದ್ಧ ಕ್ರಮ ಏನು? ಇವರು ಬೆಸಗಿರುವುದು ಅಕ್ಷಮ್ಯ ಅನ್ನುವುದಾದ್ರೆ ಇವರ ವಿರುದ್ಧ ಕ್ರಮ ಏನು ತಗೋತೀರಿ? ಜಲಮಂಡಳಿಯಲ್ಲಿ ಗುತ್ತಿಗೆ ಪಡೆಯಲು ಮಾನದಂಡ ಇಲ್ವಾ? ಅದಕ್ಕೊಂದು ಮಾನದಂಡ ಅಂತ ಇರ್ತಾವಲ್ಲ, ಒಂದು SOP ಗಳಿರೋದಿಲ್ವಾ? ಒಂದು ಸ್ಟ್ಯಾಂಡರ್ಡ್ ಅಂತ ಇರೋದಿಲ್ವಾ? ಯಾವುದರ ಮಾನದಂಡದಲ್ಲಿ ಗುತ್ತಿಗೆ ಕೊಡಬೇಕು ಅದಕ್ಕೊಂದು ಮಾನದಂಡಗಳು ಇರ್ತವೆ. ಯಾರು ಬೇಕಾದ್ರೂ ಕೋಟಿ ಕೋಟಿ ಟೆಂಡರ್ ಅನ್ನ ಪಡೆಯೋದಕ್ಕೆ ಅವಕಾಶ ಇದೆಯಾ? ಅದಕ್ಕೊಂದು ರೀತಿ ರಿವಾಜು ಇರೋದಿಲ್ವೇನು? ಜನರ ದುಡ್ಡು ಜಲಮಂಡಳಿ ಅಧಿಕಾರಿಗಳೇ ನುಂಗಿ ಹಾಕ್ತಿರುವಾಗ ಯಾರನ್ನು ಕೇಳೋದು? ಜಲಮಂಡಳಿಗೆ ಟೆಂಡರ್ ನಿಯಮ ಕಾನೂನು ಅನ್ವಯ ಆಗೋದಿಲ್ವಾ? ಇದರ ಬಗ್ಗೆ ಗಮನ ಹರಿಸಬೇಕಾದವರು ಯಾರು? ಯಾರು ಈ ತರಹದ್ದೊಂದು ಅಧ್ವಾನವನ್ನು ಸೃಷ್ಟಿ ಮಾಡ್ತಾ ಇರುವ ಅಧಿಕಾರಿಗಳ ಬೆಂಡೆತ್ತುವವರು ಯಾರು? ಇದಕ್ಕೆ ಬ್ರೇಕ್ ಹಾಕೋ ಕೆಲಸಗಳಾಗಬೇಕು. ಜಲಮಂಡಳಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಜನರ ತೆರಿಗೆ ಹಣವನ್ನು ಸಂಬಳದ ರೂಪದಲ್ಲಿ ಕೊಡ್ತೀವಿ, ಅವರಿಗಿರೋದಕ್ಕೆ ಕಚೇರಿ ಕೊಡ್ತೀವಿ, ಅವರ ಮೂಲಭೂತ ಸೌಕರ್ಯವೂ ಕೂಡ ಜನರ ತೆರಿಗೆ ಹಣದಿಂದಲೇ ನಡೆಯುತ್ತೆ. ಇಷ್ಟೆಲ್ಲವೂ ಜನರ ತೆರಿಗೆಯಿಂದ ನಡೆಯುವಾಗ ಜನಪರ ಕೆಲಸಗಳಲ್ಲಾಗಬೇಕು. ಜನಹಿತಕ್ಕಾಗಿ ಕೆಲಸ ಮಾಡಬೇಕು. ನೀವುಗಳು ಲಂಚ ತಗತ್ತೀರಿ, ಕೈ ಬಿಸಿ ಮಾಡ್ಕೋತೀರಿ, ಜೀವನ ಸಾಗಿಸ್ತೀರಿ. ನಿಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ? ಪ್ರಶ್ನಾತೀತರಂತೆ ಯಾಕೆ ವರ್ತಿಸ್ತಾ ಇದ್ದೀರಿ? ಸಂಬಂಧಪಟ್ಟವರು ಈ ವಿಚಾರ ಗಮನಕ್ಕೆ ಬಂದರೆ ಅವರ ವಿರುದ್ಧ ಕ್ರಮಗಳಾಗಬೇಕು ಅನ್ನೋದು ಜನಾಗ್ರಹ ಮತ್ತು ಜನಾಕ್ರೋಶ. ಎಸಿನೋ ಜಲಮಂಡಳಿ ಅಧ್ಯಕ್ಷರೇ ಅಧಿಕಾರಿ ಮತ್ತು ನೌಕರರ ಸಹೋದರರೇ ಗುತ್ತಿಗೆ ಪಡೆದವರ ಮೇಲೆ ಕ್ರಮ ಏನು? ಏನ್ ತಗೋತೀರಿ ಕ್ರಮನ? ಜಲಮಂಡಳಿಯಲ್ಲಿ ಗುತ್ತಿಗೆ ಪಡೆಯಲು ಮಾನದಂಡ ಇಲ್ವಾ? ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ ತಾನೆ. ಯಾವ ಮಾನದಂಡದಲ್ಲಿ ನೀವು ಗುತ್ತಿಗೆಯನ್ನು ಕೊಡ್ತೀರಿ? ಯಾರು ಬೇಕಾದ್ರೂ ಕೋಟಿ ಕೋಟಿ ಟೆಂಡರ್ ಅನ್ನ ಪಡಿಬಹುದು, ಅದಕ್ಕೆ ಅವಕಾಶ ಇದೆಯಾ? ಯೋಚನೆ ಮಾಡಬೇಕಲ್ಲ. ಸಂಬಂಧಪಟ್ಟಂತ ಅಧಿಕಾರಿಗಳೇನು ಮಣ ತಿಂತಿದ್ರ? ಜನರ ದುಡ್ಡು ಜಲಮಂಡಳಿ ಅಧಿಕಾರಿಗಳೇ ನುಂಗು ಹಾಕ್ತಿರ್ಬೇಕಾದ್ರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋರು ಯಾರು? ಜಲಮಂಡಳಿಗೆ ಟೆಂಡರ್ ನಿಯಮ ಕಾನೂನು ಅನ್ವಯ ಆಗೋದಿಲ್ವಾ? ಇದನ್ನೆಲ್ಲ ನೋಡಬೇಕಾದವರು ಯಾರು? ಇದನ್ನ ಅಬ್ಸರ್ವ್ ಮಾಡಬೇಕಾದವರು ಯಾರು? ಅವರಿಗೆ ಬುದ್ಧಿ ಮಾತಿ ಹೇಳಬೇಕಾದವರು ಯಾರು? ಬೇರೆ ಮಾರ್ಗವನ್ನು ಹಿಡಿಯುವಾಗ, ಅವರು ಪಥ ಬದಲಿಸುವಾಗ ಆ ಪಥ ಅದಲ್ಲ ಕಣಯ್ಯ, ಇಲ್ಲಿಗೆ ಹೋಗು ಅಂತ ಹೇಳುವವರು ಯಾರು? ಯಾರೂ ಇಲ್ಲದಿದ್ದರೆ ಅದು ಒಂದು ತರಹದ ಭ್ರಷ್ಟಾಚಾರದ ಕೊಂಪೆಯಾಗಿ ಮಾರ್ಪಡೋದಿಲ್ವಾ? ಸರ್ಕಾರಿ ಇಲಾಖಾ ಕಚೇರಿಗಳು ಯಾಕೆ ಹಿಂಗಾಗ್ತಾ ಇದೆ? ಅಧ್ವಾನಗಳ ಕಾರ್ಖಾನೆಗಳಾಗಬಾರದು ಕಚೇರಿಗಳು. ಜನರ ದುಡ್ಡಿನ ಸಂಬಳದ ರೂಪದಲ್ಲಿ ಪಡ್ಕೊಳ್ಳೋದಿಲ್ವಾ ನೀವು? ಜನಹಿತಕ್ಕಾಗಿ ಕೆಲಸ ಮಾಡಬೇಕು, ಜನರ ಏಳಿಗೆಗಾಗಿ ಕೆಲಸ ಮಾಡಬೇಕು, ಜಲಮಂಡಳಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ನೀವು ಮಾಡ್ತಿರೋದೇನು? ನಿಮ್ಮ ದೇಹ, ನಿಮ್ಮ ಉದರ, ನಿಮ್ಮ ಕುಟುಂಬದ ಏಳಿಗೆಗಾಗಿ ಅನ್ನೋ ಅರ್ಥವನ್ನ ಅದು ತೋರಿಸುತ್ತೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಯಾರು ಹೊಣೆನೋ ಆ ಅಥಾರಿಟಿ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಜನಾಗ್ರಹಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.